ಧೀರ ವೀರ ಗುಣ ಗಂಭೀರವರ ಶತ್ರು ಭಯಂಕರ ಬಲಾಢ್ಯವರ ಗದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ರಣಭೀಕರ ಪ್ರಚಂಡ ಪ್ರಳಯ ಭಯಂಕರ ಗಾಂಧಾರಿ ದೇವಿ ಗರ್ಭ ಸಂಜಾತ ಧೃತರಾಷ್ಟ್ರ ಪ್ರಿಯತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಸಂರಕ್ಷಿಸಿಕೊಂಡು ಬರುತ್ತಿರುವ ಗಂಗಾತನೆಯರಾದ ಪಿತಾಮಹ ಭೀಷ್ಮಾಚಾರ್ಯರೇ, ದುರ್ಯೋಧನ, ನನ್ನ ಶತ ಸಹೋದರರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಹಸ್ತಿನಾವತಿಯ ಭದ್ರಾಡಳಿತದಲ್ಲಿ ಕುಂಭ ಸಂಬೋದ್ವವರಾದ ಗುರು ದ್ರೋಣಾಚಾರ್ಯರೇ, ದುರ್ಯೋಧನ, ಮಂತ್ರಿ ಮಹೋದಯರಾದ ಚಿಕ್ಕಪ್ಪ ವಿದುರ ಮಹಾಶಯರೇ, ಆ ಪಾಂಡವರಿಗೆ ಸಿಂಹ ಸ್ವಪ್ನವಾಗಿರುವ ಎನ್ನನುಜ ದುಶ್ಯಾಸನ, ಅಗ್ರಜ, ನನ್ನ ಪ್ರಾಣ ಮಿತ್ರ ಅಂಗಾಧಿಪತಿ ಕರ್ಣ, ಅಲ್ಲದೆ ಕಾಲ ಕಾಲಕ್ಕೆ ತಕ್ಕ ಸಲಹೆಗಳನ್ನು ನೀಡುತ್ತಿರುವ ಸೋದರ ಮಾವ ಸೌಭಲರಾಜ ಶಕುನಿ, ಶಲ್ಯ, ಸೈಂಧವ, ಅಶ್ವತ್ಥಾಮ, ಭಗದತ್ತ, ಬಾಹ್ಯಲೀಕ, ಸೋಮದತ್ತ, ಭೂರಿಶ್ರವಸು, ಸುಶರ್ಮರೇ ಮುಂತಾದ ಮಹಾರಥಿಕರ ಬೆಂಬಲವೆಂಬ ಸುಭದ್ರ ಕೋಟೆಯಲ್ಲಿ ರಾರಾಜಿಸುತ್ತಿರುವ ಎನಗೆ ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಮಾವ, ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ, ಸಹೋದರ ದುಶ್ಯಾಸನಾದಿಗಳಿರಲು ಎಣೈಹರೆಯನಗೆ ಹೀಗಿರುವಲ್ಲಿ ಸಾಟಿಯರುವರೆ ಎಂದೆನಗೆ ಸರಿ, ಸಾಟಿಯರುವರೆ ಪೇ, ಸಾಟಿಯರುವರೆ ಎಂದೆನಗೆ ಸರಿ, ಸಾಟಿಯರುವರೆ ಪೇ. ತುಳಸಿ ಹಾಸನದಿ ಜಲವ ಬಿಡದೆ ಚೌರಿಗೆ ಕೈಗರ ಎನಿಸಿ ಮಾಡುತ್ತಿರದೆ, ತುಳಸಿ ಹಾಸನದಿ ಜಲವ ಬಿಡದೆ ಚೌರಿಗೆ ಕೈಗರ ಎನಿಸಿ ಮಾಡುತ್ತಿರದೆ, ಸಾಟಿಯರುವರೆ ಎಂದೆನಗೆ ಸರಿ, ಸಾಟಿಯರುವರೆ ಪೇ. ಶೌರ್ಯದಿ ದೊಡಗಳು ನಿಮ್ಮಗಳ ಮನಸ್ಸದ ಬಿಡುಗನಲ್ಲಿ ಮಾವ ಶಕುನಿ ಸಲಹೆ ನೀಡದಿರುವನೇ, ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೇ. ಈ ಮಾವ ಶಕುನಿ ಸಲಹೆ ನೀಡದಿರುವನೇ, ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೇ. ಅನುಜದು ಶಾಸನ ವಹಿಸದಿರುವನೇ, ಹೀಗಿರುವಲ್ಲಿ ಸಾಟಿಯರುವರೆಯು ನನಗೆ ಸರಿ, ಸಾಟಿಯರುವರೆಗೆ, ಸಾಟಿಯರುವರೆಯು ನನಗೆ ಸರಿ, ಸಾಟಿಯರುವರೆಗೆ. ಗುರುಕುಲಸೆ ಹಾಸನದಿ ಚಲವ ಬಿಡದೆ ಚೌರಿಗೆ ಕೈಕರ ಎನಿಸಿ ಬಾಳುತ್ತಿರದೆ, ಹಾಸನದಿ ಚಲವ ಬಿಡದೆ ಚೌರಿಗೆ ಕೈಕರ ಎನಿಸಿ ಬಾಳುತ್ತಿರದೆ, ಸಾಟಿಯರುವರೆಗೆ ನನಗೆ ಸರಿ, ಸಾಟಿಯರುವರೆಗೆ. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ಓಡಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ದೂತನಾಗಿ ಕಳಿಸಿರುವರಂತೆ. ನೋಡಿದಿರಾ?
ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿದ್ದವರ ಸೊಕ್ಕು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದಲ್ಲಿ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧ ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋದವರ ತಾತ. ಸಹೋದರ ದುಶ್ಯಾಸನ, ಅಣ್ಣ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ನಮ್ಮ ಅಂಗರಾಜ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನನಗೇಕೆ ಆ ವಿಚಾರ? ಏನು ಪುರುಷೋತ್ತಮ, ರಾಜಾದಿರಾಜನಾಗಬೇಕಾಗಿರುವ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಏ ವಿದುರನ ಮುರುಕು ಜೋಪಡಿಗೆ ಹೋದ. ಎಷ್ಟೇ ಆಗಲಿ ಅವನು ಕಳ್ಳ ಕೃಷ್ಣ. ಎಲ್ಲಿ ಓದೀತು ಅವನ ಯಾದವ ಬುದ್ಧಿ. ಅವನು ಬಂದೇ ಬರುವನೆಂದು ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿದ್ದನು. ಬಾರದೆ ಹೋದ, ಹೋಗಲಿ ಬಿಡಿ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರದು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹಾಶಯರು ಆ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾಗಬೇಕಾಗಿರುವ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಅದನ್ನು ನಾನು ನಡೆಸಿಕೊಡಬೇಕೆ? ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ಸರ್ವರು ನ್ಯಾಯಕ್ಕೆ ಅಧೀನವೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯ ಎಂದೂ ರುಚಿಸುವುದಿಲ್ಲ. ಅಲ್ಲದೆ ನಿನ್ನ ಬುದ್ಧಿ ವಿಕಲ್ಪವಾಗಿರುವುದು. ವಿದುರ, ಒದರದಿರಲು ವಿದುರ ಸದರದಿ, ಹುಡುಗಿ ಒದರದಿರಲು ವಿದುರ ಸದರದಿ. ವಿದುರ, ಒದರದಿರಲು ವಿದುರ ಸದರದಿ, ಹುಡುಗಿ ಒದರದಿರಲು ವಿದುರ ಸದರದಿ. ನೆರದ ಸಭೆಯೊಳು ನಿಂತು ಜರಿದು ಈ ಗೌರವನ. ವಿದುರ, ನೆರದ ಸಭೆಯೊಳು ನಿಂತು ಜರಿದು ಈ ಗೌರವನ ನುಡಿದೆಯೋದೊಡೆ ಎರಿದು ನುಡಿದೆಯೋದೊಡೆ ಹಿರಿದು ಕೊಳ್ಳೆನಿ ಕಟ್ಟಲು. ಒದರದಿರಲು ವಿದುರ ಸದರದಿ, ನುಡಿದು ಒದರದಿರಲು ವಿದುರ ಸದರದಿ. ಅಪ್ಪಲಿಯ ಮಗನಿಗೆ ಪರದೇಶಿಗೆ ಹಟ್ಟಿಯ ಗರ್ಭವನ್ನು ಬೇಡಿಸುವ ತೆರದೆ. ಅಪ್ಪಲಿಯ ಮಗನಿಗೆ ಪರದೇಶಿಗೆ ಹಟ್ಟಿಯ ಗರ್ಭವನ್ನು ಬೇಡಿಸುವ ತೆರದೆ. ಕರುವೈರಿ ಪಾಂಡವರ ಪರವಹಿಸಿ ಚಲದಂಡ ಮಲ್ಲನ್ನು ತಿಳಿಸಿ. ಕರುವೈರಿ ಪಾಂಡವರ ಪರವಹಿಸಿ ಚಲದಂಡ ಒದರದಿರಲು ವಿದುರ ಸದರದಿ, ಹುಡುಗಿ ಒದರದಿರಲು ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಗೌರವನ. ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಗೌರವನ ನುಡಿದೆಯೋದೊಡೆ ಹಿರಿದುಕೊಳ್ಳೆ ನೀ ಕಟ್ಟದೊಳು. ನುಡಿದೆಯೋದೊಡೆ ಹಿರಿದುಕೊಳ್ಳೆ ನೀ ಕಟ್ಟದೊಳು. ಒದರದಿರಲು ವಿದುರ ಸದರದಿ, ಒದರದಿರಲು ವಿದುರ ಸದರದಿ, ಒದರದಿರಲು ವಿದುರ ಸದರದಿ. ವೀರರಿಂದ ಪರಿವೃತ್ತರಾದ ಈ ಚಕ್ರವರ್ತಿಗೆ ಈ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಣ್ಣ, ಹಿರಿಯರು ಪೂಜ್ಯನೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈತನನ್ನು ಕೂಡಲೇ ಸಭೆಯಿಂದ ಹೊರದೂಡು. ನಡೆದುರುಳ, 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 ನಡೆದುರುಳ. ವೀರರೆದುರಲ್ಲಿ ಸಾರಿ ನುಡಿವೆಯ ಈನ ಕೃತ್ಯದ ನುಡಿಗಳನ್ನು
ಎಲ್ಲವೋ ವಿದುರ ಮಹಾಶಯ, ಕರೆಯದೆ ನಮ್ಮ ರಾಜ್ಯಸಭೆಗೆ ಆಗಮಿಸಿದ್ದು ಸಾಲದೆ ನಮ್ಮಣ್ಣನಿಗೆ ಎದುರು ಮಾತನಾಡುವೆಯಾ? ಅಣ್ಣನ ಆಜ್ಞಾನುಸಾರವಾಗಿ ಈ ಕೂಡಲೇ ಸಭೆಯಿಂದ ಎದ್ದು ಹೊರಡು, ಇಲ್ಲವಾದರೆ ಅನರ್ಥವಾದೀತು, ಎಚ್ಚರ. ದುರ್ಯೋಧನ, ದುಶ್ಯಾಸನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಛೀ ಅವಿವೇಕಿಗಳ, ನೀವೆಷ್ಟೇ ಯೋಗ್ಯರಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳೇ ತೀರುವೆನು. ಈ ಹಿಂದೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿಮ್ಮ ನಾಲಿಗೆಯು ಸೀಳಿ ಹೋಗಬಾರದೆ? ಈ ಹಿಂದೆ ದ್ರೌಪದಿಯ ವಸ್ತ್ರಾವರಣದ ಸಮಯದಲ್ಲಿ ಪ್ರಣಯ ಭೀಮನು ಪ್ರತಿಜ್ಞೆಯಂತೆ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಪರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದೇ ವಿಷ್ಣು ಕೊಟ್ಟ ಈ ಧನಸ್ಸು ನಿನ್ನಂಥವರ ರಕ್ಷಣೆಗೆ ಬಾರದೆ ಹೋಗಲಿ. ಪ್ರಮಾದವಾಯಿತು. ಪೂಜ್ಯರಾದ ವಿದುರನನ್ನು ಅಪಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿವಲ್ಲ. ಈತನ ಧನುರ್ಧಾರಿಯಾಗಿ ನಿಂತಿದ್ದರೆ ಮೂರು ಲೋಕದಲ್ಲಿ ಜಯಿಸಬಲ್ಲ ವೀರರು ಯಾರು ಇರ್ತಿದ್ದರು? ಕರ್ಣ, ಈ ವಿದುರನ್ನ ಗೊಡ್ಡು ಬೆದರಿಕೆಗೆ ನೀನು ಬೆದರುವುದೇ? ಧಿಕ್ಕಾರವನ್ನು ಸಹಿಸೆನ. ಧಿಕ್ಕಾರವನ್ನು ಸಹಿಸೆನ. ಕುಟಿಲಗಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೆನ. ಧಿಕ್ಕಾರವನ್ನು ಸಹಿಸೆನ. ಕುಟಿಲಗಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೆನ. ಸ್ವಲ್ಪ ಪ್ರಧಾನಿಗೆ ಸರಿಸಾಟಿಯಾರಿಯವರು ಚಿತ್ತ ನಾಡಿದ ನುಡಿಯು ಎಲ್ಲವೂ ಮನದೊಳಗೆ. ಸರ್ಪಾಸ್ತ್ರದಾವುದಿಗೆ ಸರಿಸಾಟಿಯಾರಿಯವರು ಚಿತ್ತ ನಾಡಿದ ನುಡಿಯು ಎಲ್ಲವೂ ಮನದೊಳಗೆ. ಧಿಕ್ಕಾರವನ್ನು ಸಹಿಸಲು ಕುಟಿಲದಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸಲು. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಈತನ ತುಕ್ಕು ಹಿಡಿದ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ನೀನು ಧೈರ್ಯವಾಗಿರು ಕರ್ಣ. ಆಗಬಹುದು ಮಿತ್ರ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನನ್ನು ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತಹವರನ್ನು ಕೂಡಲೇ ಸಭೆಯಿಂದ ಹೊರದೂಡಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಣ್ಣ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನು. ಸಿದ್ಧವಿದೆಯೇ? ಸಿದ್ಧವಿದೆ ಅಣ್ಣ. ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತೆಗೆದುಕೊಳ್ಳಿ. ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ದುರಭಿಮಾನಿಯಾದ ದುರ್ಯೋಧನ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾದ ಚಕ್ರವರ್ತಿ, ಚಂದ್ರಕುಲ ಚಕ್ರವರ್ತಿಯಾಗಬೇಕಾಗಿದ್ದ ನೀನು ದೂತನಾಗಿ ಬಂದಿರುವ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬೆಳಗ್ಗೆ ಬರುತ್ತಿದ್ದೇನಲ್ಲ. ನನಗೂ ಅದೇ ಸಂದೇಹ. ಯಾರಿಗೂ ಎದರದ ಈ ನಮ್ಮ ಕುರು ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನು, ಉರುಳಿ ಬಂದನು. ಕೃಷ್ಣ, ನಿನ್ನ ಈ ತಂತ್ರ ಮಂತ್ರಗಳ ಆಟ ಈ ನಮ್ಮ ಸಾರ್ವಭೌಮನ ಮುಂದೆ ಧೂಳೀಪಟವಾದಂತೆ. ಅಟ್ಟಹಾಸದಿ ಮೆರೆಯುವ ದಿಟ್ಟ ಶತ್ರುಗಳ ಎದೆಮೆಟ್ಟಿರುವ ಪಟ್ಟುಗಾರ, ಈ ಜಟ್ಟಿ ಜರಂದರ
ವೀರ ಕುರುಚಕ್ರವರ್ತಿ ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸಿದೆ ಎಂದು ಎಂದಿಗೂ ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಒಡನೋಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನಡೆಗೆರಗಿದೆನೆಂದು ಭಾವಿಸಿದೆಯಾ ಗೋಪಾಲ? ಗೋಪಾಲಕನಾಗಿ ಗೋಗಳನ್ನು ಕಾದದ್ದಾಯಿತು, ಚೋರನಾಗಿ ಚೋರತನದಿಂದ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಿದ್ದಾಯಿತು, ವಿವಿಧ ವೇಷಗಳನ್ನು ಧರಿಸಿ ಗೋಪಿಕಾ ಸ್ತ್ರೀಯರ ಮನ ಸೆಳೆದೆದ್ದೂ ಆಯಿತು. ಅಷ್ಟು ಸಾಲದೆ ಆ ಬಡ ಪಾಂಡವರಿಗೆ ದೂತನಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿದ್ದನು. ಆದರೆ ನಿನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಗೆ ಹೋದೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಳಿಗಾದರೂ ಹೋಗಬಾರದಿತ್ತೆ? ಬಂದವನು ಹೇಗಿದ್ದರೂ ಬಂದಿರುವೆ. ಸಹೋದರ ದುಶ್ಯಾಸನ, ಅಣ್ಣ ಕರುನಾಳು ಕುರು ಭೂಪರಾಜೇಶ್ವರ, ಕರುನಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ, ಕರುನಾಳು ಕುರು ಭೂಪರಾಜೇಶ್ವರ. ಬಲ ಬಲ रिपु भयंकर रूप मनोगर, चाप विजय बल्ल कर्णन परमाप्त, रिपु भयंकर रूप मनोगर, चाप विजय बल्ल कर्णन परमाप्त, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನಾಗಿದ್ದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುಬಲ ಎಲ್ಲವ ತಿಳಿದವ ಈ ಜಗ ಮಲ್ಲ, 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 ಕರುನಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ, ಕರುನಾಳು ಕುರು ಭೂಪರಾಜೇಶ್ವರ.
ನೀಲವರ್ಣದಾರೆ ಈ ಚೆಲುವ ನೀಲವರ್ಣಧಾರೆ ಈ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಹರೇ ನರ್ತಕಿಯರೇ, ಕೃಷ್ಣ ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ, ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ, ಇವನಿಗೆ ಸರಿಸಾಟಿ ಯಾರಿಗರಿಲ್, ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು, ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ. ಕರುನಾಳು ಕುರು ಭೂಮ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ. ಕರುನಾಳು ಕುರು ಭೂಮ ರಾಜೇಶ್ವರ, ರಾಜೇಶ್ವರ ರಾಜೇಶ್ವರ. ಮುರಹರಿಯು ಬಂದ ಮುಖ್ಯ ವಿಷಯವನ್ನು ಸಭೆಗೆ ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷಿಯರು, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಸ್ನೇಹಶೀಲರು ಆತ್ಮೀಯರು ಆದ ಬಂಧುಗಳಲ್ಲಿ ನೀವು ಜಗಣ್ಯವಾದ ರಾಕ್ಷಸರೂಪಿಯನ್ನು ತೋರಿದಿರಿ. ವಾರಣವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆದಿರ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಈಗಲೂ ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭಾಜನ, ಲಾಕ್ಷಾಗ್ರಹದಾನ, ಕಪಟ ದೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದನರು ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ.
ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಅದರಂತೆ ನೀವು ನಡೆಯುವರೆಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ದುರ್ಯೋಧನ, ಈ ರಾಜ್ಯದ ಮೇಲೆ ನಿಮಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರವು ಪಾಂಡವರಿಗೆ ಇರುವುದು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೆಮ್ಮದಿಯಿಂದ ಜೀವನ ನಡೆಸಿ, ಇದೇ ನನ್ನ ಅಭಿಮತ. ತಾತ, ಇದು ರಾಜ್ಯದ ವಿಚಾರ, ಅದರ ಚಿಂತೆ ನಿಮಗೇಕೆ? ಸಲ್ಲದು ವೈರ ಸಾಧಿಸದಿರು ಜಲ, ಸಲ್ಲದು ವೈರ ಸಾಧಿಸದಿರು ಜಲ, ಸ್ಥಿರವಲ ವೈಭವ ಅಸ್ಥಿರ ವೀರಾಜ, ಸ್ಥಿರವಲ ವೈಭವ ಅಸ್ಥಿರ ವೀರಾಜ. ದುರುಳರ ಬೋಧಗೆ ಕಿವಿಗೊಡದಿರು ಜೋಕೆ, ದುರುಳರ ಬೋಧಗೆ ಕಿವಿಗೊಡದಿರು ಜೋಕೆ, ರಾಜವನ್ನೆತ್ತೆ ಸುಖದಿಂದ ಬಾಳು, ರಾಜವನ್ನೆತ್ತೆ ಸುಖದಿ ಬಾಳು.
ಅನುಜರ ಬಿಡುಬಂತ ಬಿಡುಬಂತ ಬಿಡುಬಂತ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುತ್ತದೆ. ಇದೀಗ ಸಂಧಿಗೆ ಸುಸಮಯ. ಸಂಧಿಗೆ ಆಚಾರ್ಯರೇ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಇದು ರಾಜ್ಯ, ಪರ್ಣಶಾಲೆಯಲ್ಲ. ದುರ್ಯೋಧನ, ಯಾರು ಯಾರದು? ಓಹೋ, ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕ ಹೇಳುವುದು ನನ್ನಂಥ ಹಿರಿಯವರ ಕರ್ತವ್ಯ. ಇಲ್ಲವಾದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು ಮತ್ತು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತಲೂ ಹೆಚ್ಚಿಗೆ ನಾನೇನು ಹೇಳಲಾರೆ. ಇಡೀ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಟ್ಟು ಸುಖದಿಂದ ಬಾಳು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುವುದಲ್ಲವೇ? ಆ ಪಾಂಡವರ ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಿಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕುದಾದುದನ್ನೇ ಮಾತನಾಡಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಆಗಲ್ಲ. ಹೇಳುವೆನು ಕೇಳು ಕೃಷ್ಣ. ಈ ದುರ್ಯೋಧನನ್ನೇ ಸದೆಬಡಿಯಬೇಕೆಂದಲ್ಲವೇ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಅಂಗಾಧಿಪತಿ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ನಪುಂಸಕ ಅರ್ಜುನ? ಅದು ದುರಹಂಕಾರ. ಏನು ಅರಿಯದ ಆ ಬಡ ಪಾಂಡವರು ನಿರಂತರವೂ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡುತ್ತಿರುವರಲ್ಲವೇ? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತ ಖಂಡದಲ್ಲಿಯೇ ತಮ್ಮ ಧ್ವಜ ಪತಾಕೆಗಳನ್ನು ಆರಿಸುವ ಯೋಜನೆಯನ್ನು ಮಾಡುತ್ತಿರುವರಲ್ಲವೇ ನಿನ್ನ ಮೂಲ. ಅದು ದುರಾಶಯ. ನಾವೇ ಜಯಶೀಲರು, ನಾವೇ ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ನಿನ್ನ ಮೂಢ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ? ಸಭೆಯಲ್ಲಿ ನೀವ್ಯಾರು ಏನೇ ಹೇಳಿದರು ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಚನೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯಗಳಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವೋ ಅದಗ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವೋ. ನಾಡು ದೊರಕದು ಕಾಡಿಗೋಗಲೆ, ನಾಡು ದೊರಕದು ಕಾಡಿಗೋಗಲೆ. ನೀಡಲಾಗದು ರಾಜ್ಯವನ್ನು ವ್ಯರ್ಥ ಪಾಂಡವರ ಮುಗಿದುಕೊಳ್ಳುತ್ತ ಮೆಟ್ಟಿ ಮೆರೆಯುವೆ ದರೆಯೊಳಗೆ. ನಾ ಮೆಟ್ಟಿ ಮೆರೆಯುವೆ ದರೆಯೊಳಗೆ, ನಾ ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಕೃಷ್ಣ, ಆ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕಲಕೆ ಬಿಡುವಂತಹ ಗಂಡುಗಳು ನಾವು. ಆ ನಿನ್ನ ಪುಂಡ ಭೀಮನ ಗುಂಡಿಗೆಯನ್ನು ಸೀಳಿ
ಅವನ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧನಿರುವನು ಈ ಸಮರಸಿಂಹ ದುಶ್ಯಾಸನನು. ಕೃಷ್ಣ, ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಸಮಸ್ತ ಯಾದವ ಕುಲವನ್ನೇ ನಿನ್ನ ಈ ಕಪಿಮುಷ್ಟಲಿಟ್ಟುಕೊಂಡು ನಿನ್ನ ಈ ಪಿಳ್ಳಂಗೋವಿಯ ನಾದಕ್ಕೆ ಕುಣಿಸಿದಂತೆ ನಮ್ಮನ್ನು ಕುಣಿಸಲು ಇದೇನು ನಿನ್ನ ದ್ವಾರಕಾ ನಗರ ಎಂದುಕೊಂಡೆಯಾ? ಎಚ್ಚರ ಕೃಷ್ಣ. ಆ ಬಾರಿ ಬಾರಿಗೂ ಸಂಧ್ಯಾ ಪ್ರತಿಷ್ಠೆಯನ್ನು ತೋರುತ್ತಿರುವ ನಿನ್ನ ಈ ಪುಂಡಾಟವು ಇಂದಿಗೆ ಕೊನೆಯಾಗಲಿ. ಹೋಗು ಕೃಷ್ಣ, ಹೋಗಿ ಹೇಳು ಆ ನಿನ್ನ 7 ಪಾಂಡವರಿಗೆ ಸಮರಕ್ಕೆ ಸಿದ್ಧ ಎಂದು. ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೈರಿ ಅರ್ಜುನನು ನನ್ನ ಮೇಲಿನ ಹಗೆದಿರದ ಹೊರತು ಈ ರಾಧೆಯರಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೆ ಜನಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೆ ಜನಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಂಧನಿಸಿ. ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಂಧನಿಸಿ, ದುರುಳ ಪಾರ್ಥರ ಶಿರವ ಹರಿಪತನತ. ದುರುಳ ಪಾರ್ಥನ ಶಿರವ ಹರಿಪತನತ ಶಾಂತಿಯೇ ಅಂಗಾಧಿಪಗೆ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಿರಬಹುದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುವಿಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಧ್ವಂಸ ಮಾಡಬೇಕೆ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಆ ನಿನ್ನ ಪ್ರಾಣಮಿತ್ರ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ಧರ್ಮವನ್ನು ತರಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ದುರ್ಯೋಧನ ದುಶ್ಯಾಸನ ಕರ್ಣಾದಿಗಳ ಅಭಿಮತವೇ ನನ್ನ ಅಭಿಮತ. ಪಾಂಡವರ ಚಿರಚ್ಛೇದಿಸಲು ಪರಮೇಶ್ವರನಿಂದ ವರವನ್ನು ಪಡೆದು ಬಂದಿರುವೆನು. ಕಡಕೋಡಿಯೋಳು 7 ಪಾಂಡವರು ಗೆಲ್ಲುವರೆ. ಕಡಕೋಡಿಯೋಳು 7 ಪಾಂಡವರು ಗೆಲ್ಲುವರೆ. ಪರಶಿವನವರ ಬಲ ವಿರಲು ಜಯಿಸನೆ. ದರಿದ್ರ ಜಯಂ ತೊರೆಯುವನೆ. ಪರಶುವನವರ ಬಲ ವಿರಲು ಜಯಿಸನೆ, ದರಿದ್ರ ಜಯಂ ತೊರೆಯುವನೆ. ಅರಿದಯ ಜರಿದಯ ಮರುಳೆಯ ನೀನು, ಅರಿಯ ಜರಿದಯ ಮರುಳೆಯ ನೀನು. ಕಡಕೋಡಿಗಳು 7 ಪಾಂಡವರು ಗೆಲ್ಲುವರೆ. ಕೃಷ್ಣ, ಹೋಗಿ ಹೇಳು ಆ ನಿನ್ನ 7 ಪಾಂಡವರಿಗೆ ಸಮರಕ್ಕೆ ಸಿದ್ಧರಾಗಿ ಎಂದು. ಸಮರಕ್ಕೆ ಸಿದ್ಧ. ಬಲೆ ಸೈಂಧವ ಕರ್ಣ, ನಿಮ್ಮಿ ಧರ್ಮದ ಮಾತುಗಳಿಂದ ಯಾದವಾಗ್ರಣ ಕಂಡವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು, ಕೇಳಿಸು ಅದನ್ನ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು. ಸಾರಿ ಸಾರಿ ಪೇಳ್ವೆ
ಭಾವವ ಓರು ನೀ ಗಾಂಧಿಯರಳ್ ಮೈತ್ರಿ ಭಾವವ ಸಹೋದರರ ಸಹನೆ ಕೆಣಕಿ ನೀರಿ ಮೆರೆಯಬೇಡದೆನುತ ಸಹೋದರರ ಸಹನೆ ಕೆಣಕಿ ನೀರಿ ಮೆರೆಯಬೇಡದೆನುತ ಸಾರಿ ಸಾರಿ ಬೇಡವೆಂದಿಗೆ ಬಾಳಿ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡವೆಂದಿಗೆ ಭಾರಿ ತಾಳ್ಮೆಯು ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ದುರ್ಯೋಧನ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದೆ ಎನ್ನ ದಿಟ ನುಡಿ ಹಾಲಿಸು ಹಠ ಮಾಡದೆ ಎನ್ನ ದಿಟ ನುಡಿ ಹಾಲಿಸು ಕುರು ಪಾಂಡವರ ವೇಷಕ್ಕೆ ಮೂಲ ಕುರು ಪಾಂಡವರಿರ್ವರ ವೇಷಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿದು ಯುದ್ಧದೆ ನಡೆಯುವ ದುರಿತಾಂತವ ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯು ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯು ಭಾರಿ ತಾಳ್ಮೆಯು ಭಾರಿ ತಾಳ್ಮೆಯು ದುರ್ಯೋಧನ ಏ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವ ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಧ್ವಂಸ ಮಾಡುವೇಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ ಇದು ಅತ್ಯಂತ ಮಹತ್ವದ ವಿಷಯ ಈ ಸಂಧಿಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು ಮಿತ್ರರು ಹುಳುಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು ಏ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರನೆನಿಸುವೆ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಕೊಡಲು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಅವರ ಇಷ್ಟವನ್ನು ನೆರವೇರಿಸು ಸಂಧಿಗೆ ಸಮ್ಮತಿಸು ದಾನವ ಬಿಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗಲಿರುವ ಮಹಾಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಆದ್ದರಿಂದ ಎಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪಿ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು ಕೇಳು ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಏ ದುರ್ಯೋಧನನ ಪರಂತು ಮತ್ತಾರಿಗೂ ಸಾಧ್ಯವಿಲ್ಲ ಏನು ಹೇಳಿದೆ ಪಾಂಡವರು ಆ ಪಾಂಡವರನ್ನು ಪುರುಷ ಪ್ರಧಾನರೆಂದರಹುವೆಯ ಪುರುಷ ಪ್ರಧಾನರೆಂದರಹುವೆಯ ಕೃಷ್ಣ ರೋಷರಹಿತ ಪಾಂಡವರನು ಕೃಷ್ಣ ಪುರುಷ ಪ್ರಧಾನರೆಂದರಹುವೆಯ ಕೃಷ್ಣ ರೋಷರಹಿತ ಪಾಂಡವರನು ನೀ ಭರತ ತಂಡವನಾಳ್ವ ಗಂಡುಗಲಿಗಳವರಾಗಿರ್ದೊಡೆ ಖಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ ಭರತ ತಂಡವನಾಳ್ವ ಗಂಡುಗಲಿಗಳವರಾಗಿರ್ದೊಡೆ
ಮಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಮಂಡಲವ ಮಾಡಿ ಪ್ರಚಂಡತ್ವವ ಮೆರೆಯದೆ ಮಂಡಲವ ಕಾಡಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯೊಂದಲೆ ತಗ್ಗಿಸಿ ಕುಳಿತ ಲಜ್ಜಹೀನರು ದೋರ್ದಂಡರೆ ಬೇಳ್ ಮಾಧವ ಮಾಧವ ಕೃಷ್ಣ ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಕುತಂತ್ರ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವೂ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಅದೆಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿ ಕಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚೆದೆಯ ಕಟ್ಟಾಳು ಏಕಲಿ ಕೌರವೇಶ್ವರನನ್ನು ನೋಡಿ ಅಂದು ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೆಣಕಿ ಕೇಕೆ ನಕ್ಕಳಲ್ಲ ಆ ನಿನ್ನ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣಾಚಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆಳೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಏ ಗುರು ಸಾಮ್ರಾಜ್ಯ ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು. ಏ ಹಸ್ತಿನಾವತಿಯ ರತ್ನ ಸಿಂಹಾಸನಾದೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನೆಂಬ ನಾನು ಏ ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಮಣ್ಣಿಗೆ ಹೋದರು. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಇದೇ ನನ್ನ ಕಡೆಯ ನಿರ್ಧಾರ. ದುರ್ಯೋಧನ, ಕಡೆಯ ನಿರ್ಧಾರ ಗಣಪತಿ ಪೌಂಡವರ ಜನತೆ. ಕಡೆಯ ನಿರ್ಧಾರ ಗಣಪತಿ ಪೌಂಡವರ ಜನತೆ. ಕಟ್ಟವಿ ಸರಿಯಾದ ಜನತೆ ಕಟ್ಟ ಬಡನ ಭೂಮಿಯನು ಕೃಷ್ಣ. ದುರ್ಯೋಧನ, ಕಟ್ಟರು ಸರಿಯಾದ ಜನತೆ ಕಟ್ಟ ಬಡನ ಭೂಮಿಯನು ಅಟ್ಟಹಾಸ ಪುಸ್ತಕವ ಕಟ್ಟಿ ಕಟ್ಟಿ ಬರವೆ ಐದು ಕುಲವ ಅಟ್ಟಹಾಸ
ಸಮಪಾದವ ಕೊಡಿಸಲು ಈ ಪಟ್ಟ ಶ್ರಮ ಸಾಧಕವಾಗದೆ ಅಲ್ಲವೇ ಕೃಷ್ಣ? ಪಾಂಡವರಿಗೆ ಸಮಪಾದವ ಕೊಡಿಸಲು ಈ ಪಟ್ಟ ಶ್ರಮ ಸಾಧಕವಾದ ಪಟ್ಟ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಪಟ್ಟ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹಾಗಾದರೆ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿದ್ದು ಸತ್ಕರಿಸಲಿರುವರು. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿದ್ದು ಸತ್ಕರಿಸಲಿರುವರು. ಕಡೆಯ ನಿರ್ಧಾರ ಕೃಷ್ಣ. ದುರ್ಯೋಧನ, ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ನಿನ್ನ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ರತಿಕರ ವೀರ ಘೋಷದಲ್ಲಿ. ಸಂಧಾನದಿಂದ ಎಂದೂ ರಾಜ್ಯ ದೊರಕದು. ಚಲತಟ್ಟು ಮಾಡುವೆ ಯುದ್ಧ ಕಡಾಕಡೆ, ಸತ್ತರೆ ಸಾಯುಜ್ಯ, ಬದುಕಿದರೆ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಹೋಗು ಹೋಗ್ಯಾರಿಂದ ಹೇಳಿ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿಪಡಿಸಿಕೊಳ್ಳಿ ಎಂದು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂಧನಾಗದೆ ಮುಂದಾಲೋಚಿಪುದುಚಿತ, ಅಂಧನಾಗದೆ ಮುಂದಾಲೋಚಿಪುದುಚಿತ, ಸಂಧಿಗಾಗಿ ಬಂದವರು ಎಂದಿಗುದಂಚಿತ. ದುರ್ಯೋಧನ ಬೇಡ, ಸಂಧಿಗಾಗಿ ಬಂದವರು ಎಂದಿಗುದಂಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಹೊರದಿರಲು ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ. ಅಣಕು ನುಡಿಗಳೇ ರಕ್ತದ ಕಣ ಕಣವು ಕುರಿತು, ಅಣಕು ನುಡಿಗಳೇ ರಕ್ತದ ಕಣ ಕಣವು ಕುರಿತು, ಕಣದಳವರನ್ನು ನಗಿಸಲು ಕಣ ಕೊಟ್ಟಿರುವ ಕೆರಳಿದ ಪದೇ ಪದೇ ಅದೇ ನುಡಿಯನ್ನು ಬಿಡಲು ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣಧಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೇ, ರಣಧಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೇ. ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹೇನು ಸಂಧಿಸು ಯೋಗವ, ನಿನಗೆ ನೀಡಿಹೇನು ಸಂಧಿಸು ಯೋಗವ. ಉಲ್ಲಾಸ ಪಡುನಿ ಮುಕುಂದ ನಿನ್ನ ಅನಗದ ನುಡಿಗಳ, ನಿನ್ನ ಅನಗದ ನುಡಿಗಳು ನನಗೆ ಕೌರವನ ಕ್ರೋಧ, ಸಲ್ಲದ ಮಾತುಗಳಾಡಿ ಸೊಲ್ಲದಗಿಸಿಕೊಳ್ಳಬೇಕು. ನನಗೆ ಕೌರವನ ಕ್ರೋಧ, ಸಲ್ಲದ ಮಾತುಗಳಾಡಿ ಸೊಲ್ಲದಗಿಸಿಕೊಳ್ಳಬೇಕ. ಯಾರಿಹರು 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 ಈ ಚಲದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲವರು. ಪುರುಷೋತ್ತಮನೋಳ್ ದುರಹಂಕಾರವ ತೋರಿದೆಯಾದೊಡೆನಿ, ಪುರುಷೋತ್ತಮನೋಳ್ ದುರಹಂಕಾರವ ತೋರಿದೆಯಾದೊಡೆನಿ. ಹರುಷದಿಂದೊಳೆವ ಪುರುಸಿಂಹಾಸನ. ದುರ್ಯೋಧನ, ಹರುಷದಿಂದೊಳೆವ ಪುರುಸಿಂಹಾಸನ, ಕ್ಷಣದೊಳ್ ಅಧಪತನ. ಇನ್ನಿವರನ್ನು ಈ ಸಭೆಯೊಳು ಇನ್ನಿವರನ್ನು ಈ ಸಭೆಯೊಳು ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ, ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ
ದುರ್ಯೋಧನ ತತ್ವದಿಂದ ಮೆರೆಯಬೇಡವೈ. ದುರ್ಯೋಧನ, ಕಡೆಗೂ ನನ್ನ ಸಂದೇಶವನ್ನು ಅರಿಯದೆ ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಲೇಬೇಕು ಯದುವಂಶ ಕಳಂಕ ಸ್ವರೂಪನೇ. ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಆಹಾ, ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನು ಈಗಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿಟ್ಟಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ನಮ್ಮ ಕುರುಸಾರ್ವಭೌಮನಿಗೆ. ಏನೆಂಬುದಾಗಿ? ಅದನ್ನು ನನ್ನೀ ನುಡಿಗಳಿಂದ ಕೇಳುವ ಬದಲು ಕುರುಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದು, ನಿಮ್ಮೀ ಅದ್ಭುತವಾದ ರಾಯಭಾರಕ್ಕೆ ನಮ್ಮದು ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸಲಿಲ್ಲ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಣ್ಣ, ಬಂಧಿಸುವ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದೂತತ್ವಕ್ಕೆ ತಕ್ಕ ಪಾಠವನ್ನೇ ಕಲಿಸುವೆವು. ನನ್ನನ್ನು ಬಂಧಿಸುವಿಯ ಸುಯೋಧನ? ಭಟ್ಟೆಯಿಂದ ಬೆಂಕಿಯನ್ನು, ಬೇಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಈಗ ಬಂಧಿಸಿರಿ ನೋಡೋಣ. ಎಲ್ಲವೂ ಮಾಯೆ.